ಏನಪ್ಪ ಲಕ್ಕಿ, ಗೆದ್ದುಬಿಟ್ಟೆ ಅಂತ ಭಾರಿ ಬಿಗ್ತಾ ಇದೆಯಾ? ನೀನು ಹೆಂಡತಿ ಅಡ್ಡ ಬರದಲೇ ಇದ್ದಿದ್ರೆ ಇಷ್ಟೊಳಗೆ ನಿನ್ನ ವೈಕುಂಠ ಸಮಾರಾಧನೆ ಆಗ್ತಿತ್ತು. ಆಟ ಆಡೋದಕ್ಕೆ ಅಂತ ಬಂದು ರೌಡಿಸಮ್ ಮಾಡ್ತೀರಾ? ನಾನು ಯಾಕೆ ಮಾಡಲಿ? ನಿಮ್ಮ ಒಳ ಜಗಳ ನನಗೇನು ಗೊತ್ತು? ನೀನು ಅವನಿಗೇನು ಮಾಡಿದ್ದೋ, ಅವನು ಯಾಕಂಗೆ ಮಾಡಿದ್ನೋ ನನಗೆ ಗೊತ್ತು. ಊರಿನಾಗಿ ಪ್ರೇಕ್ಷಕನಾಗಿ ಕೂತಿದ್ದೆ ಅಷ್ಟೇ. ನಮ್ಗಳ ಮಧ್ಯೆ ಒಳ ಜಗಳ ಏನಿಲ್ಲ. ಈ ಮಧ್ಯದಲ್ಲಿ ಬರ್ತಾರಲ್ಲ ಮುಟ್ಟಾಳ್ರು, ಅವರೆಲ್ಲ ಮಾಡೋದು. ಅವ್ರ ಮಧ್ಯೆ ಬರೋಕ್ಕೆ ಜಾಗ ಬಿಡ್ತಾರಲ್ಲ ಅವರು ಮುಟ್ಟಾಳ್ರು. ಏನು ಅದು ಪ್ರಾಕ್ಟೀಸ್ ಹೆಂಗೆ ನಡೀತಿದೆ ಅಂತ ನೋಡಕ್ಕೆ ಬಂದೆ. ಅದನ್ನೇ ಮಾಡೋದಕ್ಕೆ ಬಂದಿದ್ದೀವಿ, ತಾವಿನ್ನು ಓಡ್ಬೋದು. ಅಯ್ಯೋ, ಇದು ಪಂಚಾಯತಿ ಜಾಗಪ್ಪ. ನಾವು ಬರ್ತೀವಿ, ಇಲ್ಲಿ ಕುಣಿತೀವಿ, ಓಡ್ತೀವಿ, ಸುಸ್ತಾರ ಮಲಕಿರ್ತೀವಿ. ತುಳಿದು ಬಿಡ್ತೀಯಾ? ಗ್ರೌಂಡ್ ಪಂಚಾಯತಿದೆ ಇರ್ಬೋದು, ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿರೋದು ನಾವು. ಅದನ್ನ ಮಾಡ್ತಿದ್ದು ಇವರಪ್ಪ ನರಸಿಂಹ. ಇವನು ಅವ್ರನ್ನೇ ಓಡಿಸಿದನಲ್ಲ, ಇವನಿಗೆ ಜಾಗ ಕೊಟ್ಬಿಡ್ಬೇಕಾ? ಅದಕ್ಕೆ ಪಂಚಾಯತಿ ಒಪ್ಪುತ್ತಾ? ನೋಡಿ, ನಮ್ಮ ಅಪ್ಪನ ಸುದ್ದಿಗೆ ಬರಬೇಡಿ. ನಾವು ಮುಂಚೆಯಿಂದ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ದು, ಇವಾಗಲೂ ಇಲ್ಲೇ ಮಾಡೋದು. ಪಂಚಾಯತಿಯಿಂದ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಬಿಟ್ಕೊಟ್ಟಿಲ್ಲ ಅಂದ್ರೆ ಹೆಂಗೆ ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೌದಾ? ಹೆಂಗ್ ತಗತ್ತೀಯ? ನಾನು ನೋಡಿಬಿಡ್ತೀನಿ ಬಿಡು. ನರಸಿಂಹಣ್ಣ, ಏನು ಯೋಚನೆ ಮಾಡಿದ್ಯಪ್ಪ? ನಿಮ್ಗೆ ಗೊತ್ತಿದ್ದ ಹಾಗೆ ನಾನು ಯಾವತ್ತೂ ಉದ್ಯೋಗ ಅಂತ ಯೋಚನೆ ಮಾಡಿದವನೇ ಅಲ್ಲ. ಹೌದೌದು, ನೀನು ಯಾವಾಗಲೂ ಸಮಾಜ ಸೇವೆ, ಕಬಡ್ಡಿ ಅಂತ ಅದರಲ್ಲೇ ಮುಳುಗೋಗ್ಬಿಡ್ತಿದ್ಯಲ್ಲ. ಆದರೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಏನಾದರೂ ಮಾಡಬೇಕಲ್ಲ. ಸಂಸಾರ ನಡಿಬೇಕಲ್ಲಪ್ಪ. ಹಾಂ, ನನಗೆ ಗೊತ್ತಿಲ್ಲದೆ ಇರೋದನ್ನು ಮಾಡೋದಕ್ಕಿಂತ ನನಗೆ ಗೊತ್ತಿರೋದನ್ನು ಮಾಡೋದು ಒಳ್ಳೆಯದು ಅಂತ ನಂಗೆ ಅನ್ನಿಸ್ತಾ ಇದೆ. ಸಂಪಾದನೆ ಮಾಡೋಕ್ಕೆ ಏನಾದರೂ ಒಂದು ಕಲಿಬೇಕಲ್ಲಪ್ಪ. ಕಲಿಯೋದಕ್ಕೆ ಯಾವ ವಯಸ್ಸಿನ ಮಿತಿನೂ ಇಲ್ಲ. ನಿಜ ಚೇರ್ಮನ್ರೇ, ಆದರೆ ಗೊತ್ತಿರೋ ವಿದ್ಯೆನೇ ಬಳಸ್ಕೊಂಡು ಸಂಪಾದನೆಗೆ ಒಂದು ದಾರಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಸರಿ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಪ್ಪ? ನನಗೆ ಗೊತ್ತಿರೋದು ಅಂದರೆ ಕಬಡ್ಡಿ 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 ಕಬಡ್ಡಿನೇ ನನ್ನ ಸಂಪಾದನೆ ಆದಾಯ ಮಾಡಿಕೊಂಡು ಒಂದು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ರೆ ಹೇಗೆ? ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಿಗೆ ಪಾಠದ ಹೊರತು ಬೇರೆ ಏನೋ ಒಂದು ಆಟ ಕಲಿಸಬೇಕು ಅನ್ನೋದಿರುತ್ತೆ. ಹಾಗಾದರೆ ಮಕ್ಕಳಿಗೂ ಕೂಡ ಬರೀ ಪಾಠ ಓದೋ ಬದಲು ಆಟ ಏನು ಕಲೀಲಿ ಅಂತ ಆಸೆ ಆಗ್ತಾ ಇರುತ್ತೆ. ನಾನು ಇದನ್ನೇ ಬಂಡವಾಳ ಮಾಡಿಕೊಂಡು ನಾನು ಕಬಡ್ಡಿ ಆಟ ಹೇಳ್ಕೊಡೋದು ಒಳ್ಳೇದಲ್ವಾ?